ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे. ಯಾರಾದ್ರೂ ಓದಿ. ಜೋಡಿಸಿ आहत्य ವಾಕ್ಯಗಳನ್ನು आहत्य इति अतीव एवं एतैः यथायोगं वाक्यानि पूरयत। अद्य उपाध्यायः नागच्छति इति रामः अवदत्। ಇದು ಸರಿನಾ? ಇತಿ ಇಲ್ಲಿ अस्यां शाखायां डैश अष्टफलानि विद्यन्ते। अस्य शाखायां एवं अष्टफलानि विद्यन्ते. आहत्ಯ ಇರ್ಬೋದಲ್ಲ? आहत्य ಅಂದ್ರೆ ಏನು ಬರ್ತಿದೆ ಇಲ್ಲಿ? आहत्य आहत्य ಒಟ್ಟು ಅಷ್ಟಫಲಾನಿ ವಿದ್ಯಂತೆ. ಸರಿ ಇದೆ, ಯಾಕೆ ಮುಂದುವರಿದ್ರಿ? ಮುಂದಿನದ್ದು डैश मे माता मामकथयत्. ಏನಾಗ್ಬೇಕು? इति ಇತಿ ಹಿಂದೆ ಬಂತಲ್ಲ ಒಂದ್ಸಲ. ಏವಂ ಏವಂ ಮೇ ಮಾತಾ ಮಾಮ ಕಥಯತ್. ಇತಿ ಆಗತ್ತೆ, ತಪ್ಪೇನಿಲ್ಲ. ವಾಕ್ಯದ ಸ್ಟ್ರಕ್ಚರ್ನಲ್ಲಿ ದೋಷ ಇಲ್ಲ. ಆದ್ರೆ ಅದು ಬಳಕೆ ಆದ್ಮೇಲೆ ಇನ್ನೊಂದೇನೋ ಬಳಸ್ಲಿಕ್ಕೆ ನಮ್ಗೆ ಕೊಟ್ಟಿದ್ದಾರೆ. ಅದರಿಂದಾಗಿ ನೆಕ್ಸ್ಟ್ इंद्रकुसुमम् इदं कुसुमम् अतीव मनोहरं वर्तते. ನೆಕ್ಸ್ಟ್ ಯಾರಾದ್ರೂ ಪ್ರಯೋಗ ಮಾಡಿ ವಾಕ್ಯ ನೋಡಿ. ಓದಿದ್ದು ಒಂದು ದೋಷ ಆದ್ರೆ ತೊಂದರೆ ಇಲ್ಲ. ಬಾಯ್ಬಿಟ್ಟು ಓದ್ಲಿಕ್ಕೆ ಅಭ್ಯಾಸ ಆದ್ರೆ ಮತ್ತೆ ನಿಮ್ಗೆ ತಾನಾಗಿ ಬರುತ್ತೆ. ಎಷ್ಟು ತಪ್ಪಾದ್ರೂ ತೊಂದರೆ ಇಲ್ಲ. केचित् बालाः ह्यः पाठं न ಪಠ್ಯತೇನ. ನೋಡಿ, ನಮ್ಗೆ ಇಲ್ಲಿ ಕ್ಲೂ ಏನು ಅಂದ್ರೆ ಅವರು ಉಚಿತೈ ಕ್ರಿಯಾಪದ ರೂಪೈ ವಾಕ್ಯಾನಿ ಪೂರಯತ ಅಂತ ಕೊಟ್ಟಿದ್ದಾರೆ. ಹೊಂದುವ ಕ್ರಿಯಾಪದದ ರೂಪಗಳಿಂದ ವಾಕ್ಯಗಳನ್ನು ಪೂರೈಸಿ ಅಂತ ಹೇಳಿದ್ದು. ಕೇಚಿತ್ ಅಂದ್ರೆ ಯಾವುದೋ ಕೆಲವು ಮಕ್ಕಳು, ಬಾಲಕರು ಅಥವಾ ಬಾಲೆಯರು ಅಂತ ಬಹುವಚನ ಬಂತು. ಅದರಿಂದಾಗಿ ಬಹುವಚನ ಬರಬೇಕು ಅಂತ ಗೊತ್ತಾಯ್ತು. ಇನ್ನು ಹ್ಯಃ ಅಂತ ಅಲ್ಲೊಂದು ಶಬ್ದ ಮೆನ್ಷನ್ ಆಗಿದೆ. ಹ್ಯಃ ಅಂದ್ರೆ ಏನು? ಹ್ಯಃ ಅಂದ್ರೆ ಇವತ್ತು. ಅದ್ಯ ಅಂದ್ರೆ ಅದ್ಯ ಅಂದ್ರೆ ಇವತ್ತು. ಹ್ಯಃ ಅಂದ್ರೆ ನಿನ್ನೆ. ನಿನ್ನೆ ಅಂದ್ರೆ ಏನಾಗ್ಬೇಕು? ಕಾಲ ಲೋಟ್ ಲಕಾರ ಆಗ್ಬೇಕು. ಕಾಲ ಯಾವ ಕಾಲ ಆಗ್ಬೇಕು? ಪಾಸ್ಟ್ ಟೆನ್ಸ್. ಅಪಠ್ಯಂತ. ಸ್ವಲ್ಪ ರೂಪದಲ್ಲಿ ನೀವು ಅದನ್ನ ಆತ್ಮನೆ ಪದಕ್ಕೆ ತಗೊಂಡ್ರಿ, ಪರಸ್ಮೈ ಪದಕ್ಕೆ ತಗೊಂಡ್ರೆ ಸರಿ ಹೋಗುತ್ತೆ. ಪಠತಿ ಅಪಠತ್ ಬಹುವಚನ ಆದ್ರೆ ಅಪಠನ್. ಪಠಂತಿ ಅನ್ನೋದು ವರ್ತಮಾನ. ಪಠತಿ ಪಠತಃ ಪಠಂತಿ. ಆ ಬಂದ್ರೆ ಅದು ಲಂಗ್ ಆಗತ್ತೆ ಪೂರ್ವದಲ್ಲಿ.
ಅಪಠತ್ ಅಪಠತಾಂ ಅಪಠನ್ ಹಿಂದೆ ಅಗಚ್ಚತ್ ಓಕೆ. ಅಗಚ್ಚತಾಂ ಅಗಚ್ಚನ್ ಬಂದಿತ್ತಲ್ವಾ? ಹ್ಮ್ 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 ನಾನು ಅದೇ ಹೇಳಿದೆ, ಹಿಂದಿದ್ದು ನೆನಪಿದ್ರೆ ನಮಗೆ ಈಗ ಹೊಸ್ತು ಸುಲಭವಾಗಿ ತಲೆಗೆ ಹೋಗುತ್ತೆ. ಆದಷ್ಟು ಅದಕ್ಕೆ ಅವ್ರು ಹಿಂದಿದ್ದು ನೆನಪಾಗ್ಲಿಕ್ಕೆ ಅಂತಾನೆ ಅಂಥದ್ದೇ ಉದಾಹರಣೆ ಮತ್ತೆ ಮತ್ತೆ ಕೊಡ್ತಿರ್ತಾರೆ. ಸರಿ, ಓಕೆ. ಈಗ ವಾಕ್ಯ ಹೇಳಿ. ಅಹಂ ಶ್ವಃ ಪಾಠಾಲಯಂ ನ ಗಮಿಷ್ಯಾಮಿ. ನೀಚೀನಂ ಹೆಂಗ್ ಗೊತ್ತಾಯ್ತು? ಆ, ಅಹಂ ಅಂದ್ರೆ ನಾನು, ಶ್ವಃ ಅಂದ್ರೆ ನಾಳೆ, ಪಾಠಾಲಯಕ್ಕೆ ಹೋಗುವುದಿಲ್ಲ. ಸೊ ನಾಳೆ ಅಂದಾಗ ನಾಳೆ ಹೋಗ ನಾಳೆ ಹೋಗಲ್ಲ. ಋಟ್ ಲಕಾರ ಬರುತ್ತೆ ಅಂತ. ನೀಚೀನಂ ಸಮೀಚೀನಂ. ಓಕೆ. ಕರೆಕ್ಟ್. ಸಂತೋ ಬಾಲಾಹ ಯಥಾಕಾಲಂ ಸ್ವೀ ಏನಿದು ಸ್ವೀಯಾನಿ ಕರ್ಮಾಣಿ ಕ್ರಿ ಕೃ ಸಂತೋ ಬಾಲಾಹ ಸಂತಹ ಬಾಲಕರ್ ಅಂದ್ರೆ ಒಳ್ಳೆಯ ಮಕ್ಕಳು, ಒಳ್ಳೆಯ ಒಳ್ಳೆಯ ಸ್ವಭಾವ. ಮಕ್ಕಳು ಯಥಾಕಾಲಂ ಯಾದ ಸ್ವೀಯಾನಿ ಕಾಲಕ್ಕೆ ಕರೋತಿನೇ ತಮ್ಮ ತಮ್ಮ ಕೆಲಸಗಳನ್ನು ಕುರುವ ಮಾಡುತ್ತಾರೆ. ಕುರ್ವಂತಿನ ಸಮೀಚೀನಂ. ಕುರ್ವಂತಿ. ಓಕೆ. ಯಹ ಸೂಯಂ ಆ, ಅಯ್ಯೋ ಸಾರಿ, ಯಹ ಯಹ ಸೂರ್ಯಃ ಮೇಘೈಃ ಆ, ಆಕೃತಃ ನ ಆವೃತಃ ಆವೃತಃ ನ ಪ್ರಕಾಶ ಅಂತಿದೆ. ಪ್ರಕಾಶನ್ ಹ್ಯಃ ಅಂತ ಬಂದಿದೆ. ಯಹ ನಿನ್ನೆ ಹ್ಮ್. ಅಪ್ ಹಾಕ್ಬೇಕು ಅವಾಗ. ಹಾಕ್ಬೇಕು, ಆದ್ರೆ ಉಪಸರ್ಗ ಇದ್ದಾಗ ಉಪಸರ್ಗ ಆದ್ಮೇಲೆ ಹಾಕ್ಬೇಕು. ಗೊತ್ತಾಗ್ತಾ ಇಲ್ಲ. ಅಪ್ರಕಾಶತೆನ ಆಕಾಶತನ ಪ್ರಾಕಾ ಏನಾಯ್ತು? ಆಕಾಶತ್ ಪ್ರಕಾಶತ್ ಅದು ಕಾಕತೆ ಪ್ರಾಕಾಶತ್ ಕಾಕತೆ ಅಂತ ಆಗುತ್ತೆ ಮೋಸ್ಟ್ಲಿ. ಪ್ರಾಕಾಶತ ಅಂತ ಆಗುತ್ತೆ. ಪ್ರಾಕಾಶತ. ಅಂದ್ರೆ ಆತ್ಮನೇ ಪದದಲ್ಲಿ ಯಾವ ಲಕಾರವನ್ನ ನಾವು ಈಗ ನೋಡಿ, ಲಟ್ಟಲ್ಲಿ ಗಚ್ಚತಿ ಅಂತಿದ್ರೆ ಅದು ಪರಸ್ಮೈ ಪದ ತಿ ಅಂತ ಬಂದದ್ರಿಂದ ಅದರ ಲಂಗಲ್ಲಿ ಅಗಚ್ಚತ್ ಅಂತ ರೂಪ ಆಗುತ್ತೆ. ಹಾಗೆ ವಂದತೆ ಅಂತ ಬಂದಿದೆ, ಅದು ಆತ್ಮನೇ ಪದದಲ್ಲಿ ಲಟ್ ವರ್ತಮಾನಾರ್ಥಕದ್ದು. ಅದಕ್ಕೆ ಲಂಗ್ ಬಂದಾಗ ಅವಂದತ, ವರ್ತತೆ ಇದ್ರೆ ಅವರ್ತತ. ಅಲ್ಲಿ ಅಗಚ್ಚತ್ ಅಪಠತ್ ಅಲಿಖತ್ ಅರಮತ್ ಅಂತಿದ್ರ ಹಾಗೆ ಇಲ್ಲಿ ಅವಂದತ ತ ಅಂತ ಬರುತ್ತೆ. ಅಲ್ಲಿ ತ ಇರಲ್ಲ, ತಾ ಬರುತ್ತೆ. ಅವಂದತ, ಅಕಾಶತ, ಅವರ್ಧತ, ಆ ಐಧತ ಅಂತೆಲ್ಲ ತ ಅಂತ ಬರುತ್ತೆ. ಆ ಸೇರಿದಾಗ ಅಕಾಶತ ಅನ್ನೋದಕ್ಕೆ ಪ್ರ ಸೇರಿದ್ರೆ ಪ್ರಾಕಾಶತ ಅಂತ ಆಗುತ್ತೆ. ಪ್ರಾಕ್ಕಿಂತ ಮುಂಚೆ ಹಾಕಬಾರ್ದು. ಉಪಸರ್ಗ ಯಾವುದೇ ಇರಲಿ, ಉಪಸರ್ಗ ಆದ್ಮೇಲೆನೆ ಅಕಾರ ಹಾಕ್ಬೇಕು. ಎಷ್ಟು ಉಪಸರ್ಗ ಇದ್ರೂ ಎಲ್ಲ ಉಪಸರ್ಗ ಮುಗ್ದ್ಮೇಲೆ ಹಾಕಬೇಕು. ಎಲ್ಲ ಉಪಸರ್ಗಗಳು ಮುಗ್ದ್ಮೇಲೆ ಹಾಕುವಾಗ ಈಗ ಆ ಅವರ್ತತ ಅಂತಿದೆ, ನೀ ಉಪಸರ್ಗ ಸೇರಿದ್ರೆ ನ್ಯವರ್ತತ ಅಂತ ಆಗುತ್ತೆ. ಅನಿವರ್ತತ ಅಂತ ಆಗುದಿಲ್ಲ. ನಿ ಅವರ್ತತ ನ್ಯವರ್ತತ. ನಿಷೇಧ ಏನದು ಸೇಧತೆ ಸೇಧತಿ ಅಂತಿರುತ್ತೆ. ನ್ಯಷೇಧಥ ಆಗುತ್ತೆ ಹೊರತು ಅನಿಷೇಧತ್ ಅಂತ ಆಗುದಿಲ್ಲ, ಅನಿಷೇಧತ ಅಂತ ಆಗುದಿಲ್ಲ. ಪ್ರತಿನಿಷೇಧ ಅಂತ ಶಬ್ದ ಇದೆ, ಪ್ರತಿನಿಷೇಧತಿ. ಆಗ ಪ್ರತಿನಿಷೇಧತ್ ಅಂತ ಆಗುತ್ತೆ ಹೊರತು ನಾವು ಅಪ್ರತಿನಿಷೇಧತ ಅಪ್ರತಿನಿಷೇಧತ ಅಂತ ಅಕಾರವನ್ನ ಅದಕ್ಕಿಂತ ಪೂರ್ವದಲ್ಲಿ ಹಾಕ್ಲಿಕ್ಕೆ ಆಗಲ್ಲ. ಲಂಗಲ್ಲೂ ಹಾಗೆ, ಲೃಂಗಲ್ಲೂ ಹಾಗೆ. ಈಗ ಅಕಾಶತ ಪ್ರಾಕಾಶತ ಅಂತ ರೂಪ ಆಯ್ತು. ಸರಿ, ಥ್ಯಾಂಕ್ ಯು ಗುರು. ಅದರದ್ದೊಂದು ಆತ್ಮನೆ ಪದದ ರೂಪದ್ದು ರಭ್ ಧಾತುವಿಗೆ ವಿಧಿಲಿಂಗಲ್ಲಿ ಏನಾಗತ್ತೆ ಅನ್ನೋ ರೂಪವನ್ನು ಕೊಟ್ಟಿದ್ದಾರೆ. ಹಿಂದೆ ಲಂಗಲ್ ಕೊಟ್ಟಿದ್ರು, ಈಗ ವಿಧಿಲಿಂಗಲ್ ಕೊಡ್ತಾ ಇದ್ದಾರೆ ಆತ್ಮನೆ ಪದದಲ್ಲಿ. ರಭೇತ ರಭೇಯಾತಾನ್ ರಭೇರನ್
रभेथाः रभेयाथां रभेध्वं रभेय रभेवहि रभेमहि ಆರಂಭ ಅಂತ ಅನ್ನೋದು ಶಬ್ದ ಕೇಳಿದೀವಲ್ಲ, ಅದು ಇದೇ ಧಾತುವಿನ ಮೂಲ. ಆಂಗ್ ಉಪಸರ್ಗ ಸೇರಿದಾಗ ಆರಂಭ, ಪ್ರ ಸೇರಿದಾಗ ಪ್ರಾರಂಭ. ಪಠತ ಓದಿದನ್ನ, ಚ ಆಸೀತ್ ಚಾಸೀತ್, ನ ಎನ್ನದು ಅದುಂ. ನದುಂ ಅದು ನ ಅದುಂ ನಾದುಂ. ನಾದುಂ. ಓಕೆ, ನಾದುಂ. ಈ ಅದುಮ್ ಅಂದ್ರೆ ಏನು ಅರ್ಥ? ಅದು ಅನ್ನೋದು ಅದ ಭಕ್ಷಣೆ ಎನ್ನುವ ಧಾತುವಿಗೆ ಬಂದ ರೂಪ ಅನ್ಸುತ್ತೆ. ತಿನ್ನಲು. ನ ಅದುಂ ಅಂದ್ರೆ ತಿನ್ನಲಿಕ್ಕಲ್ಲದೆ, ತಿನ್ನಲಿಕ್ಕಾಗದೆ. ನಾದುಂ ನಾದುಂ ಶಕತ್, ನಾದುಮ ಅಶಕ್ನೋತ್, ತಿನ್ಲಿಕ್ಕಾಗ್ಲಿಲ್ಲ. ಸಂಖ್ಯಾ ಶಬ್ದಗಳು ಹಿಂದೆ ತ್ರಿಂಶತ್ ತನಕ ಮಾಡಿದ್ರು. ಚತ್ವಾರಿಂಶತ್, ಪಂಚಾಶತ್, ಷಷ್ಠಿಃ, ಸಪ್ತತಿಃ, ಅಶೀತಿಃ, ನವತಿಃ, ಶತಂ. ಶತಂ ಆದ್ಮೇಲೆ ಸಹಸ್ರಂ, ಸಹಸ್ರಂ ಆದ್ಮೇಲೆ ಅಯುತಂ, ಆಮೇಲೆ ಲಕ್ಷಂ, ಆಮೇಲೆ ಪ್ರಯುತಂ, ಆಮೇಲೆ ಕೋಟಿ. ಇನ್ನು ಮುಂದೆ ಇದೆ ಪದ್ಮ, ಮಹಾಪದ್ಮ, ಕರ್ವ, ಮಹಾಕರ್ವ ಅಂತ ನಿಮ್ಗೆ 70 ಸೊನ್ನೆ ಹಾಕ್ಲಿಕ್ಕಾಗುವಷ್ಟು ತನಕದ್ದು ಶಬ್ದಗಳಿವೆ ಪುರಾಣಗಳಲ್ಲಿ. ಅದರ ಉಲ್ಲೇಖ ಇದೆ. ಯಾಕಂದ್ರೆ ಆವಾಗೆಲ್ಲ ರಾಕ್ಷಸರ ಸಂಖ್ಯೆ ಈ ಕೋಟಿ ಸಾಕೆ ಆಗ್ತಾ ಇರ್ಲಿಲ್ಲ. ಅದು ಕೋಟಿ ಅವರಿಗೆ ಒಂದು ಸುಮ್ಮನೆ ಅಂದಾಜಿಗಷ್ಟೇ. ನಿಜವಾದ ಲೆಕ್ಕ ಅದಕ್ಕಿಂತ ಮೇಲೆ ಹೋಗ್ತಿತ್ತು. ಸರಿ, ಮಿತ್ರಂ ಗೊತ್ತು, ಫ್ರೆಂಡ್. ಕತಿಪಯ ಕೆಲವು, ಅದಕ್ಕೆ ಫ್ಯೂ ಅಂತ ಹಾಕಿದ್ದಾರೆ. ಅತ್ರಾಂತರೆ ಈ ಸಮಯದಲ್ಲಿ, ಮೀನ್ ವೈಲ್. ಅನಾದೃತ್ಯ ತಿರಸ್ಕರಿಸಿ, ಹ್ಯಾವಿಂಗ್ ಡಿಸಗ್ರೀಡೆಡ್, ಡಿಸ್ರಿಗಾರ್ಡೆಡ್ ಅಂತ. ರಿಗಾರ್ಡೆಡ್ ಅಲ್ವಾ, ಸರಿ, ಡಿಸ್ರಿಗಾರ್ಡೆಡ್. ಕದಾಚಿತ್ ಯಾವುದೋ ಒಂದು ಬಾರಿ, ಇನ್ ಒನ್ಸ್. ಬಾಲವೃಕ್ಷ ಸಣ್ಣ ಮರ, ಯಂಗ್ ಟ್ರೀ. ಉದ್ಯಾನಪಾಲ ಗಾರ್ಡನಿಯರ್, ತೋಟ ನೋಡಿಕೊಳ್ಳುವ ಮಾಲಿ. ಪಂಚಶಾಣಿ 5 ಅಥವಾ 6, 5 or 6. ಆರ್ಯ, ಸರ್ರ ಅನ್ನೋದು ಅದರ ಅನುವಾದ ಅಲ್ವೇಲ್ಲ. ಅದು ಸರ್ರ ಅಂದ್ರೆ ಒಂಥರ ದಾಸ್ಯದ ಶಬ್ದ. ಆರ್ಯ ಅನ್ನೋದು ಗೌರವದಿಂದ ಹೇಳೋ ಶಬ್ದ, ಅದಕ್ಕೆ ಶಬ್ದವೇ ಇಲ್ಲ. ಆದ್ರೆ ನಮ್ಗೊಂದು ಲೋಕದಲ್ಲಿ ಬಳಕೆಗೆ ಒಂದೇನೋ ಬೇಕಲ್ವಾ ಅಂತ ಅದನ್ನು ಹಾಕಿದ್ದಾರೆ. ಸರ್ರ ಶಬ್ದ ಅನ್ನೋದು ಅವರ ಪರವಾಗಿ ಕೆಲಸ ಮಾಡಿದಾಗ ಅವರು ಕೊಡುವ ಬಿರುದು. ಆ ಬಿರುದನ್ನು ಹೇಳಿದ್ಮೇಲೆ ಅವರು ಬೇರೆಯವರನ್ನ ಹಾಗೆ ಕರಿಬೇಕು. ಆಗ ಅವರಿಗೆ ಆ ಪೋಸ್ಟ್ ಮುಂದುವರಿಯುತ್ತೆ. ಅವ್ರು ಆ ಕರೀಲಿಲ್ಲ ಅಂದ್ರೆ ಅವ್ರ ಸರ್ರು ತಗೊಂಡ್ಬಿಡ್ತಾರೆ. ಹಾಗರೋ ವ್ಯವಸ್ಥೆ ಅದು. ಇಲ್ಲಿ ಹಾಗಲ್ಲ. ಆರ್ಯ ಅನ್ನಂದ್ರೆ ಪೂಜ್ಯ ಅಂತ ಅರ್ಥ, ಗೌರವ ಅಂತ. ಮೈತ್ರಿ, ಫ್ರೆಂಡ್ಶಿಪ್, ಗೆಳೆತನ. ಚೈತ್ರೋ ಮೈತ್ರಶ್ಚ, ಇಬ್ಬರು ಹುಡುಗರ ಕಥೆ. ಓದಿ ಯಾರಾದ್ರು. ಹಾಗೆ ಓದಿ ಆಗದೆ ಇದ್ದವರು ಮೊದಲು ಓದ್ಲಿ, ಆಮೇಲೆ ನಂತರದವ್ರು ಓದಿ. तथापि तथा प्रभृति स्वयमेव सद्य एव. ತಥಾಪಿ ಅಂದ್ರೆ ಏನು ಅಂತ ಅಂದಾಜಿದ್ಯಾ? ತಥಾಪಿ ಅಂದ್ರೆ ಹಾಗಿದ್ರು ಸಹ ಏನಂತಾರೆ, ಕಾಣಹ. ಕಾಣಹ ಅಂದ್ರೆ ಕಾಣದವನು ಅಂತ. ಕಾಣ ಅಂದ್ರೆ ಕುರುಡ ಅಂತ ಅರ್ಥ. ಸಹ ಕಾಣಹ. ತಥಾಪಿ
ಆ, ನಿಸ್ಸಂಕೋಚಂ ಗಚ್ಚತಿ. ಅವನ ಮನೆಗಳಲ್ಲಿ ಅವನ ಮನೆಯಲ್ಲಿ ಅವನು ಏನು ಭಯ ಇಲ್ಲದೆ ನಿರ್ಭಯಂ ಗಚ್ಚತಿ, ಭಯ ಇಲ್ಲದೆ ಓಡ್ತಾನೆ. ಹಾಗಿದ್ರೂ ತಥಾಪಿ ಮುಂದೆ ತತಃ ಪ್ರಭೃತಿ. ಅಂದ್ರೆ ಇದು ಗೊತ್ತಿಲ್ಲ. ಅಲ್ಲಿಂದ ಆರಂಭಿಸಿ. ಅದರಿಂದ ಆರಂಭಿಸಿ ಅಂತಾನೆ. ಅಲ್ಲಿಂದ ಈಗ ಆ, ರಜೆ ಇಷ್ಟನೇ ತಾರೀಕಿಂದ ಆರಂಭ ಆಗಿತ್ತು. ಆ ದಿನದಿಂದ ಹುಡುಗರು ಯಾವುದೋ ಒಂದು ವಿಶೇಷ ಅಧ್ಯಯನಕ್ಕೋಸ್ಕರ ಎಲ್ಲೋ ಕೇರಳಕ್ಕೆ ಹೋದ್ರು ಅಥವಾ ಕಾಶಿಗೆ ಹೋದ್ರು ಅಂತ ಏನೋ ಹೇಳ್ತಿದ್ದಾರೆ. ಆ ದಿವಸದಿಂದ ಇವತ್ತಿನ ತನಕ ಒಂದೇ ಒಂದು ದಿವಸ ಅವನು ಟೈಮ್ ವೇಸ್ಟ್ ಮಾಡಿಲ್ಲ. ತತಃ ಪ್ರಭೃತಿ ಏತಾವತ್ ಕಾಲ ಪರ್ಯಂತಂ, ಆ ದಿನದಿಂದ ಇವತ್ತಿನ ತನಕವೂ ಕೂಡ ಸಹ ಸಮಯ ವ್ಯಯಂ ನ ಕರೋತ್, ಸಮಯ ವ್ಯರ್ಥ ಮಾಡಲಿಲ್ಲ. ತತಃ ಪ್ರಭೃತಿ ಅಲ್ಲಿಂದ, ಆ ದಿನದಿಂದ. ಸ್ವಯಮೇವ, ಸ್ವಯಂ ಏವ. ಅಹ್, ಸ್- ಸ್ವಯಂ ಅಂದ್ರೆ ತನಗೆ ತಾನು ಹೇಳ್ಕೊಡೋದು. ಸ್ವಯಮೇವ ಅಂದ್ರೆ ನನಗೆ ಮಾತ್ರ ಅಂತ ಆತರ ಅರ್ಥ. ಸ್ವಯಮೇವ ಅಂದ್ರೆ ತಾನೇ. ತಾನೇ. ಸ್ವಯಮೇವ ಸ್ವಸ್ಯ ಉಪರಿ ಅಶ್ಮಪಾತನಂ ಅಕರೋತ್, ತಾನೇ ತನ್ನ ಕಾಲ ಮೇಲೆ ಕಲ್ಲು ಬಂಡೆಯನ್ನು ಎತ್ತಾಕೊಂಡ. ಸ್ವಯಮೇವ ತಾನೇ ತಾನಾಗಿ. ತಾನೇ ಅಂದ್ರೆ ತನಗೆ ತಾನೇ ಅಂತ ಅರ್ಥ. ಸ್ವಯಮೇವ ತನಗೆ ತಾನೇ. ಸದ್ಯ ಏವ ಹ್ಮ್. ಕೂಡಲೇ. ಸದ್ಯ ಅಂದ್ರೆ ಕೂಡಲೇ. ಆ ಕೂಡಲೇ. ಸದ್ಯ ಏವ ಈ ಕೂಡಲೇ, ಈ ತಕ್ಷಣ, ಸಮಯ ಇಲ್ಲ ಅಂತ ಅರ್ಥ. ಬರೀ ಸದ್ಯ ಅಂತಿದ್ರೆ ಬರ್ಬೋದು ಈಗ ಅಂತ. ಈಗ, Okay. ಈಗಲೇ ಅನ್ನೋದನ್ನ ಏವ ಶಬ್ದ ಹೇಳುತ್ತೆ. ನೆಕ್ಸ್ಟ್. ಆಚಾರ್ಯ ರಾಮತೀರ್ಥಸ್ಯ ಚೈತ್ರೋ ಮೈತ್ರಶ್ಚೇತಿ ದ್ವೌ ಶಿಷ್ಯೌ ಆಸ್ತಾಂ. ರಾಮತೀರ್ಥರು ಅನ್ನೋ ಆಚಾರ್ಯರ ಆಚಾರ್ಯರಿಗೆ ಚೈತ್ರ ಮತ್ತು ಮೈತ್ರ ಅಂತನ ಹೆಸರು. ಹೌದು. ಮೈತ್ರೋಶ್ಚೇತಿ ಅದು ಅರ್ಥ ಆಗ್ಲಿಲ್ಲ, ಅದು ಹೇಗೆ ಹೇಳ್ಬೇಕು? ಚೈತ್ರ ಮೈತ್ರಶ್ಚೇತಿ, ಚೈತ್ರ ಮತ್ತು ಮೈತ್ರ ಎಂಬ, ಮತ್ತು ಎಂಬ ಅನ್ನುವ ಅರ್ಥವನ್ನು ಚ ಮತ್ತೆ ಚ ಇತಿ. ಓಕೆ. ಆಗುತ್ತೆ. ದ್ವೌ ಶಿಷ್ಯೌ, ಇಬ್ಬರು ಶಿಷ್ಯರು ಇದ್ದರು. ತೌ ಗುರು ಸರಿ. ಇದ್ದರು ಅಂತ ಅಲ್ವಾ? ಕರೆಕ್ಟ್. ಕನ್ನಡದಲ್ಲಿ ಹ. ಇಬ್ಬರು ಇದ್ದರು ಅಂತಾನೆ ಹೇಳ್ಬೇಕಾಗತ್ತೆ. ಇದ್ದರು ಅನ್ನೋ ಶಬ್ದದಲ್ಲಿ ಇಬ್ಬರು ಅಂತ ಗೊತ್ತಾಗಲ್ಲ. ತೌ ಗುರೋಃ ಗೃಹಸ್ಯ ಸಮೀಪೆ ದ್ವಯೋಃ ಕೋಷ್ಟಯೋಃ ನ್ಯವಸತಾಂ. ಸೊ ಅವರಿಬ್ಬರು ಗುರುಗಳ ಮನೆ ಹತ್ತಿರ ಎರಡು ರೂಮ್ಸ್ ಅಂತ ನಾನು ಕೋಷ್ಟಯೋಃ ಅಂದ್ರೆ ವಾಸಿಸುತ್ತಿದ್ದರು. ಎರಡು ಕೋಣೆಗಳಲ್ಲಿ ವಾಸಿಸುತ್ತಿದ್ದರು ಅಥವಾ ಇದ್ದರು. ಇಬ್ಬರು ನ್ಯವಸತಾಂ. ನ್ಯವಸತ್, ನ್ಯವಸತಾಂ ನೋಡಿ, ಅವಸತ್ ಅಂತ ಇರುವುದು ಧಾತು. ನೀ ಉಪಸರ್ಗ ಸೇರಿದ್ರೆ ಅನಿವಸತಾಂ ಅಂತ ಆಗುದಿಲ್ಲ. ನೀ ಅ ನ್ಯ, ನ್ಯವಸತಾಂ, ನ್ಯವಸತ್, ನ್ಯವಸತಾಂ, ನ್ಯವಸನ್. ಇದು ಪ್ರಥಮ ವಿಭಕ್ತಿ, ಪ್ರಥಮ ಪುರುಷ ಬಹುವಚನ ಲಂಗ್ ಲಕಾರದಲ್ಲಿ. ಸರಿ, ಮುಂದೆ ಯಾರಾದ್ರೂ ಓದ್ತೀರಾ? एकदा गुरुः तयोः बुद्धिचातुर्यं परीक्षार्थं ताभ्याम् एकैकं रूप्यकं दत्त्वा अकथयत्, इदमत्यल्पं धनं, तथापि येन युवयोः कोष्ठौ पूर्येयातां तादृशं
किमपि वस्तु क्रीत्वा आनयतम् इति ಆಯ್ತು. ಒಂದು once upon a time ಗುರುಗಳು ಇವರಿಬ್ಬರಿಗೆ ಇವರಿಬ್ಬರ ಬುದ್ಧಿ ಚಾತುರ್ಯವನ್ನು ಪರೀಕ್ಷಿಸುವುದಕ್ಕಾಗಿ ಅವರಿಬ್ಬರಿಗೆ ಒಂದೊಂದು ₹1 ಕೊಟ್ಬಿಟ್ಟು ಹೀಗೆ ಹೇಳಿದ್ರು ಏನಂದ್ರೆ ಇದು ತುಂಬಾ ಕಮ್ಮಿ ಧನ, ಇದರಿಂದ ಆದ್ರೂನು ತಥಾಪಿ ಈ ಧನವನ್ನು ಉಪಯೋಗಿಸಿಕೊಂಡು ನೀವಿಬ್ಬರು ಈ ಕೋಷ್ಠವು ಅಂದ್ರೆ ಇದು ರೂಮ್ ಕೋಣೆ, ಈ ಕೋಣೆಯನ್ನು ಪೂರ್ಯೇಯಾತಾಂ ತುಂಬಿಸಬೇಕಾಗಿದೆ. ತುಂಬಿಸುವ ಹಾಗೆ ಅಂತ ಹೇಳಿದ್ರೆ ತಾದೃಶಂ. ಹೇಗೆ ಪೂರೈಕೆಗೊಳ್ಳುತ್ತೋ, ಹೇಗೆ ತುಂಬಿಸುವುದಕ್ಕೆ ಸಾಧ್ಯವಾಗುತ್ತೋ ಹಾಗೆ ಇರುವ ಕಿಮಪಿ ವಸ್ತು. ಯಾವುದಾದರೂ ವಸ್ತು ಕೋಣೆಯನ್ನು ಹೇಗೆ ಪೂರೈಸುತ್ತೋ ಹಾಗೆ ಇರುವ ಯಾವುದೋ ಒಂದು ವಸ್ತು ಖರೀದಿಸಿ ಅದು ಕೊಂಡ್ಕೊಂಡು ತಗೊಂಬನ್ನಿ ಅಂತ. ಸರಿ. ಆನಯತಂ ಇಬ್ಬರಿಗೆ ಹೇಳಿದ್ದು. ಆನಯತಂ, ಆನಯತು, ಆನಯತಾತ್, ಆನಯತಾನ್, ಆನಯಂತು. ಆನಯ, ಆನಯತಾತ್, ಆನಯತಂ. ಖರೀದಿಸಿರಿ, ನೀವೇ ತನ್ನಿ ಅಂತ. ಲೋಟ್ ಮಧ್ಯಮ ದ್ವಿವಚನ. ಏಕದಾ ಅವ್ಯಯ. ಗುರುಹು ಪ್ರಥಮ ವಿಭಕ್ತಿ ಏಕವಚನ. ತಯೋಃ ದ್ವಿವಚನ, ಪ್ರಥಮ ವಿಭಕ್ತಿ ದ್ವಿವಚನ. ಅಲ್ಲ, ಸಾರಿ, ಷಷ್ಠಿ ವಿಭಕ್ತಿ. ತಯೋಃ. ಕರೆಕ್ಟ್. ಬುದ್ಧಿಚಾತುರ್ಯಂ, ಬುದ್ಧೇಃ ಚಾತುರ್ಯಂ, ಬುದ್ಧಿಚಾತುರ್ಯಂ, ಚಾತುರ್ಯವನ್ನು. ದ್ವಿತೀಯ ವಿಭಕ್ತಿ ಏಕಲಿಂಗ ಪ್ರಥಮ. ಏಕವಚನ. ದ್ವಿತೀಯ ವಿಭಕ್ತಿ ಏಕವಚನ. ಕರೆಕ್ಟ್. ಪ್ರಥಮ ಅಂದ್ರೆ ಪರೀಕ್ಷೆಗಾಗಿ, ಬುದ್ಧಿ ಚಾತುರ್ಯವನ್ನು ಪರೀಕ್ಷಿಸುವುದಕ್ಕಾಗಿ. ಅರ್ಥಂ ಅದು ಅವ್ಯಯ. ಚತುರ್ಥ್ಯರ್ಥದಲ್ಲಿ ಅರ್ಥ ಶಬ್ದ ಬಂದ್ರೆ ಅವ್ಯಯ ಆಗ್ಬಿಡುತ್ತೆ. ಪರೀಕ್ಷಾಯೈ ಅಂತ ಬಂದ್ರೆ ಚತುರ್ಥಿ, ಪರೀಕ್ಷಾರ್ಥಂ ಅಂತ ಬಂದ್ರೆ ಅವ್ಯಯ ಆಗ್ಬಿಡುತ್ತೆ. ಮುಂದೆ ತಾಭ್ಯಾಂ ಏಕೈಕಂ ಅಂದ್ರೆ ಚತುರ್ಥಿ ವಿಭಕ್ತಿ. ಏಕೈಕಂ ಏಕಂ ಅಲ್ವಾ, ಏಕಂ ಸಂಧಿಯಾಗಿದೆ. ಏಕಂ ಗೊತ್ತಾಗ್ತಾ ಇಲ್ಲ. ಏಕಂ ಅಂತ ಬಿಡಿಸಿದ್ರೆ ಸಮಾಸ, ಆಗ ಏಕೈಕಂ ಆಗುತ್ತೆ ಅಥವಾ ಪ್ರತ್ಯೇಕಂ ಆಗುತ್ತೆ ಅನ್ಸುತ್ತೆ. ಏಕಂಚ ಏಕೈಕಂ ಅಲ್ಲ, ಏಕಂಚ ಏಕೇ ಆಗುತ್ತೆ. ಬಿಡಿಸುವಾಗ ನೀವು ಸಂಧಿ ಮಾಡೋದಾದ್ರೆ ಏಕೈಕಂ ಆಗುತ್ತೆ. ಒಂದೊಂದಾಗಿ ವೃದ್ಧಿ ಸಂಧಿ ಅಲ್ವಾ, ವೃದ್ಧಿ ಸಂಧಿ. ರೂಪ್ಯಕಂ ದ್ವಿತೀಯ ವಿಭಕ್ತಿ ಏಕವಚನ. ಸರಿ. ನಪುಂಸಕಲಿಂಗ. ಹೌದು. ದತ್ವಾ ತ್ವಾ ಪ್ರತ್ಯಯ ಅವ್ಯಯ. ಅಕಥಯತ್ ಲಂಗ್ಲಕಾರ ಪ್ರಥಮ ಪುರುಷ ಏಕವಚನ. ಇದಂ ಅತ್ಯಲ್ಪಂ ಧನಂ. ಇದಂ ಪ್ರಥಮ ವಿಭಕ್ತಿ ಏಕವಚನ ನಪುಂಸಕಲಿಂಗ. ಅತಿ ಅಲ್ಪಂ ಎಣ್ ಸಂಧಿ.
ಪ್ರಥಮ ವಿಭಕ್ತಿ ಏಕವಚನ. ಧನಂ ನಪುಂಸಕಲಿಂಗ ಪ್ರಥಮ ವಿಭಕ್ತಿ ಏಕವಚನ. ತಥಾಪಿ ಸವರ್ಣ ದೀರ್ಘ ಸಂಧಿ ಅವ್ಯಯ. ಯೇನ ತೃತೀಯ ವಿಭಕ್ತಿ ಏಕವಚನ. ಅದ ಆ ಸಾಲು ಒಂದು ಹೇಳಿದ್ರೆ ಎಲ್ರಿಗೂ ಒಂದ್ಸತಿ ಆ ರೂಪ ನೆನಪಾಗುತ್ತೆ. ಏನ ಯಾಭ್ಯಾಂ ಯೈಹಿ. ಏನ ಯಾಭ್ಯಾಂ ಯೈಹಿ. ಯುವಯೋಹೋ. ನಿಮ್ಮಿಬ್ಬರ. ನಿಮ್ಮಿಬ್ಬರ. ತವ ತೇ ಯುವಯೋಹೋ ಯುಷ್ಮಾಕಂ ವಹ. ತವ ತೇ ಯುವಯೋಹೋ ಯುಷ್ಮಾಕಂ ಯಹನ ವಹ. ವಹ. ಪರಸ್ಮೈ ಇದು ಅಹಂ ಶಬ್ದದಲ್ಲಿ ನಹ ಬರುತ್ತೆ, ತ್ವಂ ಶಬ್ದದಲ್ಲಿ ವಹ ಬರುತ್ತೆ. ಓಷ್ಠೌ ಸಪ್ತಮಿ ವಿಭಕ್ತಿ. ಅದು ಕೋಷ್ಠೌ. ಸರಿ ಯೋಚನೆ ಮಾಡಿ, ಅರ್ಥ ಯೋಚನೆ ಮಾಡಿ. ಇಲ್ಲ. ಪ್ರಥಮ ವಿಭಕ್ತಿ ದ್ವಿವಚನ. ಪೂರ್ಯೇ ಯಾತಾಂ. ಇದು ವಿಧಿಲಿಂಗ್ ಮಧ್ಯಮ ದ್ವಿವಚನ. ತಾದೃಶಂ ಅವ್ಯಯ. ತಾದೃಶಂ ಅನ್ನೋದು ತಾದೃಶಃ, ತಾದೃಶಂ, ತಾದೃಶಿ ಅಂತ 3 ಲಿಂಗಗಳಲ್ಲಿದೆ. ಇಲ್ಲಿ ಕಿಮಪಿ ಏನನ್ನಾದರೂ ಅಂತಿರುವುದರಿಂದ ನಪುಂಸಕಲಿಂಗ ದ್ವಿವಚನ. ನಪುಂಸಕಲಿಂಗ ದ್ವಿವಚನ. ಕಿಮಪಿ ಅವ್ಯಯ. ಕಿಂ ಅಪಿ. ಇಲ್ಲಿ ಸಂಧಿ ಏನಾಗಿಲ್ಲ ಅಲ್ವಾ? ಇಲ್ಲ. ವಸ್ತು. ಇದು ದ್ವಿತೀಯ ವಿಭಕ್ತಿನ ಪ್ರಥಮ ವಿಭಕ್ತಿನ ಗೊತ್ತಾಗ್ತಾ ಇಲ್ಲ. ವನ್ನು ಖರೀದಿಸಿ. ದ್ವಿತೀಯ ವಿಭಕ್ತಿ ಏಕವಚನ. ಕ್ರೀತ್ವಾ ಕ್ವಾ ಪ್ರತ್ಯಯಂತಂ ಅವ್ಯಯಂ. ಆನೀಯತಂ. ಇದು ಲೋಟ್ ಲಕಾರ ಅಂತ ಹೇಳಿದ್ರೆ. ಲೋಟ್ ಮಧ್ಯಮ ದ್ವಿವಚನ. ಸರಿ, ನೆಕ್ಸ್ಟ್. ಗುರುಗಳೇ ಒಂದು ಪ್ರಶ್ನೆ ಇತ್ತು. ಸಾರಿ, ನಾನು ಬೈ ಮಿಸ್ಟೇಕ್ ಮ್ಯೂಟ್ ಮಾಡ್ಬಿಟ್ಟೆ. ಗುರುಗಳೇ, ಇಲ್ಲಿ ಬುದ್ಧಿ ಚಾತುರ್ಯ ಅಂತ ಇದೆಯಲ್ಲ, ಅದು ಬುದ್ಧಿ ಮತ್ತೆ ಚಾತುರ್ಯ ಅದರದ್ದು ಡಿಫ್ರೆನ್ಸ್ ಏನು ಅಂತ ಅರ್ಥ ಮಾಡ್ಕೊಬೇಕಾಗುತ್ತೆ ಕ್ವಾಲಿಟೀಸ್ ಅಲ್ಲಿ. ಈಗ ಬುದ್ಧಿಯ ಚುರುಕುತನ. ಚಾತುರ್ಯ ಅಂದ್ರೆ ಮಾತಿನ ಚಾತುರ್ಯ ಇರಬಹುದು, ಕ್ರಿಯಾಕಲಾಪಗಳ ಚಾತುರ್ಯ ಇರಬಹುದು, ಅಡಿಗೆಯ ಚಾತುರ್ಯ ಇರಬಹುದು, ಅಥವಾ ಗಗನಯಾತ್ರಿಯಾಗಿ ಹಾರುವ ಮೇಲಿನಿಂದ ಸ್ಕೈ ಡೈವ್ ಮಾಡೋದ್ರಲ್ಲಿ ಚಾತುರ್ಯ ಇರಬಹುದು. ಚಾತುರ್ಯ ಅನ್ನೋದು ಚತುರತೆ. ಕ್ರಿಯೆಗೆ ಅದು ಅಪ್ಲಿಕಬಲ್ ಆಗುತ್ತೆ. ಕ್ರಿಯೆ ಅಂತಂದ್ರೆ ಈಗ ಬುದ್ಧಿ ಚಾತುರ್ಯ ಅಂದ್ರೆ ಆಲೋಚಿಸುವ ಕ್ರಿಯೆ, ಮಾತಿನ ಚಾತುರ್ಯ ಅಂದ್ರೆ ಮಾತಿನ ಕ್ರಿಯೆ, ಶಾರೀರಿಕವಾದದ್ದು ಶರೀರದ ಕ್ರಿಯೆ. ಒಂದು ಕೆಲಸದಲ್ಲಿ ನಿಪುಣತೆ, ಸಮರ್ಪಕತೆ, ನಾವು ಆ ಕೆಲಸದಲ್ಲಿ ಅವರು ಪಳಗಿದ್ದಾರೆ ಅಂತ ಗುರುತಿಸ್ಲಿಕ್ಕೆ ಹೇಳುವ ಶಬ್ದ ಚಾತುರ್ಯ. ನೆಕ್ಸ್ಟ್ ಹೋಯ್ತು, ಮೇಲೋಯ್ತು. ಇನ್ನು ಚೂರು ಮೇಲೆ. ಅಲ್ಲ, ಚೈತ್ರ ಸದ್ಯೇವ ಆದದ್ದು. ಸರಿ ಇನ್ನು ಮೇಲೋಯ್ತು. ಇನ್ನು ಚೂರು ಕೆಳಗೆ. ಸಾಕು. ಯಾರು ಓದ್ತಾರೆ? ಬೇಗ ಓದ್ಬೇಕು. ತಪ್ಪಾದ್ರೆ ಚಿಂತೆ ಇಲ್ಲ, ನಿಧಾನ ಮಾಡಬಾರ್ದು. ಚೈತ್ರಃ ಸದ್ಯ ಏವ
कस्यापि कृषिबालस्य गृहं गत्वा तेन धनेन कृषीवलस्य कृषिबलस्य गृहं गत्वा तेन धनेन फलालं क्रीतवान्. ओके. ಚೈತ್ರ ಚೈತ್ರನು ಅವನಿಗೆ ಚೈತ್ರನು ಅವನಿಗೆ ಕಸ್ಯ ಸದ್ಯ ಅಂತ ಅಪಿ ಮೇಲೆ ಬಂತು, ಸದ್ಯ ಅಂತ ಮೇಲೆ ಬಂತು. ಸದ್ಯೇವ ತದ್ ಕೂಡಲೇ, ಆ ಕೂಡಲೇ ಕೂಡಲೇ. ಆ ಕೂಡಲೇ ಯಾವುದೋ ಕೃಷಿ ಬಲಸ್ಯ ಗೃಹಂ ಮನೆಗೆ ಹೋಗಿ, ಯಾರ ಮನೆಗೆ? ಕೃಷಿ ಬಲಸ್ಯ ಮನೆಗೆ, ಕೃಷಿ ಕೃಷಿವಲ ಅಂದ್ರೆ ಹೆಸರಲ್ಲ, ಕೃಷಿ ಅದು ಹೊಲ. ಅದು ಸರಿ, ಹೆಸರಲ್ಲ. ಯಾವುದೋ ಒಂದು ಫಾರ್ಮರ್ ಹಾ, ಕರೆಕ್ಟ್. ಫಾರ್ಮರ್ ಮನೆಗೆ ಹೋಗಿ ತೇನದ ಕನ್ನಡದಲ್ಲಿ ಅವನ ಅದಕ್ಕೆ ರೈತ ಅಂತಾರೆ. ರೈತ ಹ್ಮ್. ಅವನ ದುಡ್ಡಿನಿಂದ ತೇನದನೇನ ಫಲಾಲಂ ಕ್ರೀತವಾನ್. ಫಲಾಲಂ ಅಂದ್ರೆ ಗೊತ್ತಿಲ್ಲ. ಫಲಾಲಂ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಪ್ರಾಲಂ ಅಂದ್ರೆ ಹುಲ್ಲು. ಓಕೆ. ಹುಲ್ಲು ಕೊಂಡ್ಕೊಂಡ. ಹ್ಮ್. ತತಃ ಸ ಸ್ವಯಮೇವ ತದಾನೀಯ ತೇನ ಕೋಷ್ಟಂ ಪೂರಯಿತ್ವಾ ಗುರವೇ ನ್ಯವೇದಯತ್. ಹ್ಮ್. ಆರ್ಯ ನ್ಯವೇದಯತ. ಓಕೆ. ತತಃ ತತಃ ಅವಾಗಿಂದ ಆ ಬಳಿಕ ಸರಿ ಏನು? ಆ ಬಳಿಕ ಆ ಬಳಿಕ ಅವನು ಸ್ವಯಮೇವ ಸ್ವಯಮೇವ ಅವನಿಗೋಸ್ಕರ ಸ್ವಯಮೇವ ಅವನೇ ಅವನೇ ತದಾನೀಯ ತೇನ ಕೋಷ್ಟಂ ತನ್ನ ರೂಮನ್ನು ಅಂತ ಗೊತ್ತಾಯ್ತು. ಪೂರಯಿತ್ವ ತನ್ನ ರೂಮ್ ಅಂತಲ್ಲ, ಅವರು ಗುರುಗಳ ಆದೇಶದ 2 ಕೋಣೆಯಲ್ಲಿ. ತದಾನಿ ಅಂದ್ರೆ ಹುಲ್ಲನ್ನು ತಂದು ತದಾನಿ ಅನ್ನೋದು. ತತ್ ಅಂದ್ರೆ ಹಿಂದೆ ಹೇಳಿದ ಹುಲ್ಲು. ಆನೀಯ ಅಂದ್ರೆ ತಂದು, ಸ್ವಯಮೇವ ತಾನೇ ಆ ಹುಲ್ಲನ್ನು ತಂದು, ತೇನ ಆ ಹುಲ್ಲಿನಿಂದ. ಆ ಹುಲ್ಲಿನಿಂದ ಹಿಂದೆ ಒಂದು ಸರ್ತಿ ಪದ ಬಳಕೆ ಮಾಡಿದ್ಮೇಲೆ ಮತ್ತೆ ಅದೇ ಪದ ಮತ್ತೆ ಬಳಕೆ ಮಾಡಲ್ಲ. ಅದರ ಬದಲು ನಾವು ಮಾತಾಡ್ತೀವಲ್ಲ, ರಾಮ ಕಾಡಿಗೆ ಹೋದ. ಅವನು ಹೋದ್ರೆ ಅವನ ಹಿಂದೆನೆ ಲಕ್ಷ್ಮಣನು ಬಂದ. ಅವನು ಹೋದ್ರೆ ಅವನ ಹಿಂದೆನೆ ಲಕ್ಷ್ಮಣ ಬಂದ ಅನ್ನುವಾಗ ನಮಗೆ ಅವನು ಅನ್ನೋದಕ್ಕೆ ಏನರ್ಥ? ರಾಮ. ಹೇಗೋ ಹಾಗೆ ಇಲ್ಲೂ ಕೂಡ ತತ್ ಆ ಹುಲ್ಲನ್ನು, ಆನೀಯ ತಂದು, ತೇನ ಆ ಹುಲ್ಲಿನಿಂದ, ಕೋಷ್ಠಂ ಏನರ್ಥ? ಕೋಷ್ಟಂ ರೂಮನ್ನು, ಕೋಣೆಯನ್ನು ಪೂರಯಿತ್ವ ಅಂದ್ರೆ ಫಿಲ್ ಮಾಡಕ್ಕೆ, ತುಂಬಿಸಿ ಗುರವೇ ನ್ಯಯವೇದಯತ ಗುರುಗಳಿಗೆ ನ್ಯವೇದಯತ್ ಅಂದ್ರೆ ನಿವೇದಯತ್ ಕೇಳ್ಕೊಂಡಾನ. ನ್ಯವೇದಯತ್ ಅಂದ್ರೆ ಒಪ್ಪಿಸಿಕೊಂಡ. ಒಪ್ಪಿಸಿಕೊಂಡ. ಆರ್ಯ. ಓಕೆ. ಪೂರಿತೋಯಂ ಕೋಷ್ಟಃ ಇತಿ. ಕೋಣೆಯನ್ನು ತುಂಬಿಸ್ತೀನಿ ಅಂತ. ತುಂಬಿದೆ. ಕೋಣೆಯು ತುಂಬಿದೆ. ತುಂಬಿದೆ ಅಂತ ಕೋಣೆ ಗುರುಹು. ತುಂಬಿಸ್ಲಿಕ್ಕೆ ಹೇಳಿದ್ದಲ್ವಾ, ಅವನು ನೀವೇನಾದ್ರೂ ಮಾಡಿ ತುಂಬಿಸಿ ಅಂತ ಹೇಳಿದ್ದು, ನಾನು ತುಂಬಿಸಿದ್ದೇನೆ, ಹುಲ್ಲಾಕಿ ತುಂಬಿಸಿದ್ದೇನೆ ಅಂತಂದ. ಓಕೆ. ಓಕೆ. ಗುರುಹು ಸವಿಪಾದಂ ಸವಿಷಾದಂ ಗುರುಹು ಸವಿಷಾದಂ ತ್ವಯಾ ನ ಸಾಧು ಕೃತಂ ಇತ್ಯವದತ್.
ಗುರುಗಳು 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 ಸವಿಷಾದಂ ಸವಿಷಾದಂ ಅಂದ್ರೆ ಸವಿಷಾದಂ ಗೊತ್ತಿಲ್ಲ. ವಿಷಾದ ಅಂದ್ರೇನು? ವಿಷಾದಿಸುತ್ತೇವೆ, ಅಡಚಣೆಗಾಗಿ ವಿಷಾದ ವಿಷಾದಿಸುತ್ತೇವೆ. ಬಸ್ ಇದರಲ್ಲಿ ಟ್ರೈನಲ್ಲಿ ಅನೌನ್ಸ್ ಮಾಡ್ತಿರ್ತಾರೆ, ಅಥವಾ ಟಿವಿಯಲ್ಲಿ ಕಾರ್ಯಕ್ರಮ ಲೇಟ್ ಬೇಜಾರಾಗಿ ಅಂತನಾ? ಓಕೆ. ಗುರುಗಳಿಗೆ ಸವಿಷಾದಂ, ಬೇಜಾರುಳ್ಳವರಾಗಿ. ಬೇಜಾರುಳ್ಳವರಾಗಿ ತ್ವಯಾ ನ ಸಾಧು ತ್ವಯಾ ನೀನ್ ಮಾಡಿದ್ದು ಚೆನ್ನಾಗಿದೆ ಅಂತ ಹೇಳಲಿಕ್ಕಾಗಲ್ಲ. ನೀನ್ ಮಾಡಿದ್ದು ಚೆನ್ನಾಗಿದೆ. ಕೃತಂ ಇತ್ಯವದತ್. ಓಕೆ, ಚೆನ್ನಾಗಿದೆ ಅಂತ ಹೇಳಲಿಕ್ಕಾಗಲ್ಲ ಅಂತನಾ? ತ್ವಯಾನ ಸಾಧು ಕೃತಂ, ನೀನ್ ಮಾಡಿದ್ದು ಸರಿ ಇಲ್ಲ. ಸರಿಗಿಲ್ಲ. ಓಕೆ. ತ್ವಯಾ ಸಾಧುನ ಕೃತಂ, ನೀನ್ ಮಾಡಿದ ಕೆಲಸ ಒಳ್ಳೆ ಕೆಲಸ ಅಂತಲ್ಲ, ಅಥವಾ ಸಮರ್ಪಕವಾದ ಕೆಲಸ ಅಂತಲ್ಲ. ಇತಿ ಅವದತ್, ಓಕೆ, ಸರಿ. ಓಕೆ. ಹೇಳಿದನು. ನೆಕ್ಸ್ಟ್ ಯಾರಾದ್ರೂ ಓದಿವಿ ಈಗ? ನಾನೇ ಮುಂದೆ ಓದ್ಲಾ? ಓಕೆ. ಮೈತ್ರಃ ವಿಪಣಿ ಗತ್ವಾ ವಿಪಣಿಂ ಗತ್ವಾ ದೀಪಮೇಕಂ ಆನಯತ. ಮೈತ್ರನು ವಿಪಣಿ ಅಂದ್ರೆ ಅಂಗಡಿಗೆನಾ? ವಿಪಣಿಂ ಗತ್ವಾ, ಅಂಗಡಿಗೆ ಹೋಗಿ ದೀಪಮೇಕಂ ಒಂದು ದೀಪವನ್ನು ತಂದನು. ಸ ತಂ ಪ್ರಜ್ವಾಲ್ಯ ಸರಿ ದೀಪವನ್ನು ತಂದನು. ಸರಿನಾ? ಹೌದು. ದೀಪಮೇಕಂ ಆನಯತ್, ದೀಪವೊಂದನ್ನು ತಂದನು. ಮಾರ್ಕೆಟ್ಗೆ ಹೋಗಿ ದೀಪವನ್ನು ತಂದ. ಸ ತಂ ಪ್ರಜ್ವಾಲ್ಯ ಕೋಷ್ಟೆ ನಿಧ್ಯಾಯ ಗುರವೇ ನ್ಯವೇದಯತ. ಓಕೆ. ಅವನು ತನ್ನ ಪ್ರಜ್ವಾಲ್ಯ ಅಂದ್ರೆ ಗೊತ್ತಿಲ್ಲ. ತೊಂದ್ರೆ ಇಲ್ಲ. ಪ್ರಜ್ವಾಲ್ಯ ಅಂದ್ರೆ ಬೆಳಗಿಸಿ. ಕೋಣೆಯನ್ನು ಬೆಳಗಿಸಿ. ತಮ್ಮಂದ್ರೆ ಈಗ ದೀಪವನ್ನು. ಇಲ್ಲಿ ಓಕೆ. ದೀಪಮೇಕಂ ಅಂತಿದೆ, ಇಲ್ಲಿ ತಮ್ಮ ಅಂದ್ರೆ ದೀಪಂ. ಓಕೆ ಓಕೆ. ದೀಪಮೇಕಂ ಆನಯತ್ ಅಂತ ಆಯ್ತಲ್ಲ, ದೀಪವೊಂದನ್ನು ತಂದ. ಆ ದೀಪವನ್ನು ಪ್ರಜ್ವಾಲ್ಯ ಕೋಣೆಯನ್ನು ಪ್ರಕಾಶಿಸಲು ಕೋಷ್ಟೆ ನಿಧಾಯ ಗುರುಗಳಿಗೆ ಕೇಳಿಕೊಂಡ. ಅಂದ್ರೆ ನಿಧಾಯ ಅಂದ್ರೆ ಇರಿಸಿ. ಓಕೆ, ಇರಿಸಿ ಇಟ್ಟು ಅಂತ ಅರ್ಥ. ಕೋಣೆಯಲ್ಲಿ ಇಟ್ಟು. ಓಕೆ. ಗುರುಗಳಿಗೆ ಒಪ್ಪಿಸಿದ. ಗುರುಗಳಿಗೆ ಒಪ್ಪಿಸಿದ್ದ. ದೀಪವನ್ನು ಕೋಣೆಯಲ್ಲಿಟ್ಟು ಪ್ರಕಾಶಿಸಲು ಗುರುಗಳಿಗೆ ಒಪ್ಪಿಸಿದ. ಆರ್ಯಪೂರಿತೋಯಂ ಕೋಷ್ಟಃ ಇತಿ. ಓಕೆ. ಗುರುಃ ಸಹೃಶಂ ಶಿರಃ ಕಂಪಯನ್. ಗುರುಗಳು ಸಂತುಷ್ಟರಾಗಿ ಶಿರಃ ಅಂದ್ರೆ ತಲೆ ಅಲ್ವಾ? ತಲೆಯನ್ನು ಕಂಪಯನ್ ಹಿ ಶುಕ್ ಹೆಡ್ ಅಂತ ತಲೆ ಅಲ್ಲಾಡ್ಸಿದ್ರು. ಖುಷಿ ಪಟ್ರು. ಸಾಧು ಅದರಿಂದ ಗೊತ್ತಾಗುತ್ತೆ. ಓಕೆ. ಸಾಧು ಕೃತಂ ಇತ್ಯಭ್ಯನಂದಯತ್. ಅಭ್ಯನಂದತ್ ಅಭ್ಯನಂದಯತ್ ಅಂದ್ರೆ ನಮಸ್ಕಾರ.
ಅಲ್ಲ ಅಭ್ಯನಂದತ್ ಅಂದ್ರೆ ಅಭಿನಂದನೆ ಹೇಳ್ದ. ಶಬಾಷ್, ಚೆನ್ನಾಗಿ ಮಾಡಿದಿ, ಒಳ್ಳೆ ಕೆಲಸ ಮಾಡಿದ್ರಿ. ಸಾಧುಕೃತಂ ಇತಿ ಅಭ್ಯನಂದತ್. ಓ ಓಕೆ ಅಭ್ಯನಂದತ್ ಓಕೆ ಅಂದ್ರೆ ಓಕೆ ಅಭಿನಂದಿಸಿದ, ಹೊಗಳಿದ. ಅಭಿನಂದಿಸಿದ, ಹೊಗಳಿದ. ಓಕೆ ಓಕೆ. ಹ್ಮ್. ತತಃ ಪ್ರಭೃತಿ ಉಪಾಧ್ಯಾಯಸ್ಯ ಮೈತ್ರೆ ಪ್ರೀತಿರವೇರ್ಧತ. ವರ್ಧತ. ವರ್ಧತ. ಓಕೆ. ವರ್ಧತ. ಅವರ್ಧತನ. ಪ್ರೀತಿ ಅವರ್ಧತ. ಪ್ರೀತಿಯಿಂದ ಪ್ರೀತಿಯು ಹೆಚ್ಚಿತು. ಓಕೆ ಓಕೆ. ಅವಾಗ ಪ್ರಭೃತಿ ಅಂದ್ರೆ ಅವಾಗ ಪ್ರಭೃತಿ ಅಂತ. ಆವಾಗಿಂದ, ಆ ಹೊತ್ತಿನಿಂದ. ಯಾವಾಗ ಅವನು ಓಕೆ. ಒಳ್ಳೆ ಕೆಲಸ ಮಾಡಿ ದೀಪ ಬೆಳಗಿ ಇಡೀ ಕೋಣೆಯನ್ನ ತುಂಬಿಸಿದ್ನೋ ಆವಾಗದಿಂದ ತತಃ ಪ್ರಭೃತಿ, ಈ ಘಟನೆಯ ನಂತರ ಉಪಾಧ್ಯಾಯಸ್ಯ. ಓಕೆ. ಅವನ ಉಪಾಧ್ಯಾಯರಿಗೆ, ಗುರುಗಳ ಮೇಲೆ. ಉಪಾಧ್ಯಾಯರಿಗೆ ಮೈತ್ರನ ಮೇಲೆ ಪ್ರೀತಿ ಹೆಚ್ಚಿತು. ಉಪಾಧ್ಯಾಯರಿಗೆ ಓಕೆ, ಮೈತ್ರನ ಮೇಲೆ ಪ್ರೀತಿ ಹೆಚ್ಚಿತು. ಓಕೆ ಮೈತ್ರೇ ಪ್ರೀತಿರವರ್ಧತ. ಓಕೆ. ಮೈತ್ರನಲ್ಲಿ ಪ್ರೀತಿ ಹೆಚ್ಚಿತು. ಮೈತ್ರಿ. ಮೈತ್ರನಲ್ಲಿ. ತೃತೀಯನ ಮೈತ್ರನಲ್ಲಿ ಅಂದ್ರೆ ತೃತೀಯ ಏಕನ. ಮೈತ್ರಿ ಅಂದ್ರೆ ಮೈತ್ರ ಅನ್ನುವ ವ್ಯಕ್ತಿಯಲ್ಲಿ. ಹಾ ಹಾ ಹಾ. ಓಕೆ. ಪಶ್ಯತ ಮೈತ್ರಸ್ಯ ಬುದ್ಧಿಚಾತುರ್ಯಂ. ನೋಡು ಮೈತ್ರನ ಬುದ್ಧಿಯನ್ನು. ನೋಡಿ. ನೋಡಿ ಮೈತ್ರನ ಬುದ್ಧಿಚಾತುರ್ಯವನ್ನು. ಸರಿ, ನಾಳೆ ನೆಕ್ಸ್ಟ್ ಕ್ಲಾಸಲ್ಲಿ ಈ ಪ್ರಶ್ನೆಗಳನ್ನೆಲ್ಲ ನೋಡ್ಕೊಂಡು ಬನ್ನಿ. ಆವಾಗ ನಿಮ್ಗೆ ಉತ್ತರ ಕೊಡ್ಲಿಕ್ಕೆ ಸುಲಭ ಆಗುತ್ತೆ. ಮತ್ತೆ ಎಲ್ಲರೂ ಕ್ರಮವಾಗಿ ಒಂದೊಂದು ವಾಕ್ಯ ಆದ್ರೂ ಓದ್ಬೇಕು. ಅಷ್ಟು ಹೊತ್ತಿಗೆ ಎಲ್ರು ಓದ್ಲಿಲ್ಲ ಅಂದ್ರೆ ಒಬ್ಬೊಬ್ರೆ ಒಂದೊಂದು ಪ್ಯಾರ ಓದ್ಬೇಕಾಗತ್ತೆ. ಎಲ್ರು ಒಂದೊಂದು ಲೈನ್ ಓದಿದ್ರೆ ತಪ್ಪಾದ್ರೆ ಏನು ತೊಂದರೆ ಇಲ್ಲ. ಅಥವಾ ಒಂದ್ಸಲ ಓದ್ಕೊಂಡು ಬಂದ್ರೆ ನಿಮ್ಗಂತೂ ತಪ್ಪಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ಹೇಳಿದೆನಲ್ವಾ, ಇಷ್ಟು ಪಾಠದ ಹಿಂದಿದೊಂದು ಪಾಠ ಓದ್ಕೊಂಡ್ ಬರ್ಬೇಕು ಅಂತ ನಾವು ಅನ್ಕೊಂಡ್ವಿ. ತೊಂದರೆ ಇಲ್ಲ. ಈಗ ಈ ಪಾಠದ ಉತ್ತರಗಳೆಲ್ಲ ಇಲ್ಲೇ ಇದೆ. ಆ ಉತ್ತರಗಳನ್ನ ಹುಡುಕಿ ಬರ್ದಿಟ್ಕೊಳ್ಳಿ. ನೀವು ಬರೆಯೋದು ಅಭ್ಯಾಸ ಮಾಡಿದ್ರೆ ಮತ್ತೆ ಹಿಂದಿದ್ ಮರ್ತೋಗಲ್ಲ. ಏನಾದ್ರೂ ಸರಿ ಪೂರ್ತಿ ಒಂದು ನೋಟ್ಸ್ ಕಂಪ್ಲೀಟ್ ಮಾಡ್ಬೇಕು ಒಂದ್ಸರ್ತಿ. ಆಮೇಲೆ ಒಂದೊಂದು ದಿವ್ಸಕ್ಕೆ ಒಂದೊಂದು ಪಾಠ ಹಿಂದಿದ್ದನ್ನ ಓದ್ಕೊಂಡು ಬಂದ್ರೆ ನೀವು ಹೊಸ ಪಾಠಕ್ಕೆ ಬರುವಾಗ ಪ್ರಿಪೇರ್ ಆಗಿರ್ತೀರಿ. ನಿಮ್ಗೆ ಏನು ಉತ್ತರ ಕೊಡಬೇಕು ಅಂತ ಅಂದಾಜಾಗಿರುತ್ತೆ. ರೆಡಿ ಮಾಡಿ ಹೇಳಿದ್ರೆ ತಪ್ಪಿಲ್ಲ, ನೀವೇ ರೆಡಿ ಮಾಡಿದ್ರೆ ಆಯ್ತಷ್ಟೇ. ಸರಿ, ಆಯ್ತು. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಿತಮಸ್ತು.